ರಸ್ತೆಯಲ್ಲಿ ಗುಂಡಿಯನ್ನು ತಪ್ಪಿಸೋಕೆ ಹೋಗಿ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ನೆಲಮಂಗಲದಲ್ಲಿ ಆಗಿದೆ. ಇನ್ನೂ ಎಷ್ಟು ಬಲಿ ಬೇಕು ಅನ್ನುವಂಥದ್ದನ್ನು ನಾವು ಪದೇ ಪದೇ ಕೇಳ್ತಾನೆ ಇರ್ತೀವಿ. ಈ ವಿಚಾರದಲ್ಲಿ ಈಗ ಈ ಸಾವಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವನಂತೂ ವಾಪಸ್ ಬರೋಕ್ಕಾಗೋದಿಲ್ಲ. ಹಾಗಿದ್ದಾಗ ಯಾರು ಇದಕ್ಕೆ ಹೊಣೆ? ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಸ್ಥಳೀಯರು ಮಾಡಿದ್ದಾರೆ. ಏನಾಯಿತು ಇವತ್ತು ನೆಲಮಂಗಲದಲ್ಲಿ? ತಹಶೀಲ್ದಾರ್ ಅವರು ಏನು ಹೇಳಿದರು? ರಿಪೋರ್ಟ್ ಇಲ್ಲಿದೆ ನೋಡಿ. ಪೈಪ್ಲೈನ್ ಕಾಮಗಾರಿ ಗುಂಡಿ ಮುಚ್ಚದ ಅಧಿಕಾರಿಗಳು. ಗುಂಡಿ ತಪ್ಪಿಸಲು ಹೋಗಿ ಅಪಘಾತ, ಸವಾರ ಸಾವು. ತಹಶೀಲ್ದಾರ್ ನೇತೃತ್ವದಲ್ಲಿ ಕುಟುಂಬಸ್ಥರ ಮನವೊಲಿಕೆ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲದ ಸುಭಾಷ್ ನಗರದಲ್ಲಿ ಕಳೆದ 2 ದಿನಗಳ ಹಿಂದೆ ಗುಂಡಿ ತಪ್ಪಿಸಲು ಹೋಗಿ ಬೈಕ್ ಸವಾರ ಕೆಳಕ್ಕೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಯುವಕ ಸಾವನ್ನಪ್ಪಿದ್ದಾನೆ. 34 ವರ್ಷದ ತಬ್ರೇಜ್ ಮೃತ ಸವಾರ. ಇನ್ನು ಈತ ಆತನ ಕುಟುಂಬಕ್ಕೆ ಆಸರೆಯಾಗಿದ್ದು ನೂತನ ಮನೆಗಳಿಗೆ ಪಿಒಪಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆಯಲ್ಲಿ ಗುಂಡಿ ಹಿನ್ನೆಲೆ ಸಾವಿಗೆ ಕಾರಣವಾಗಿದೆ ಎಂದು ಮೃತ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬರುವಂತೆ ಪಟ್ಟು ಹಿಡಿದಿದ್ರು. ಮೃತ ಕುಟುಂಬಕ್ಕೆ ಪರಿಹಾರ ಹಾಗೂ ಸೂಕ್ತ ಕ್ರಮದ ಬಳಿಕ ಕುಟುಂಬಸ್ಥರನ್ನ ಮನವೊಲಿಸುವ ಕೆಲಸವಾಗಿದೆ. ಜಿಲ್ಲಾಧಿಕಾರಿಗಳ ಪರವಾಗಿ ನಾವು ಬಂದಿದ್ವಿ. ಅವರು ಸಹ ಮಾನ್ಯ ಉಪವಿಭಾಗಾಧಿಕಾರಿಗಳು ತಿಳಿಸಿದ್ರು. ನಿನ್ನೆ ಏನು ಘಟನೆ ನಡೀತಾ ಆ ವಿಚಾರವಾಗಿ ನಮ್ಮ ಈಗ ಕುಟುಂಬದ ಸಂಬಂಧಿಕರು ಒಂದು ರಿಕ್ವೆಸ್ಟ್ ಇತ್ತು. ಒಂದು ನೆಗ್ಲಿಜೆನ್ಸಿಂದ ಸಮಸ್ಯೆ ಆಯ್ತು ಅಂತ ಹೇಳಿದ್ರು. ಆ ಸಮಸ್ಯೆ ವಿಚಾರದಲ್ಲಿ ಯಾರ್ಯಾರು ತಪ್ಪಿಸ್ತಾರೆ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಅಮಾನತಿಗೆ ಶಿಫಾರಸು ಮಾಡಬೇಕಂತ ಒಂದು ರಿಕ್ವೆಸ್ಟ್ ಇತ್ತು. FIR ಆದ್ಮೇಲೆ ಅದು ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಮತ್ತು ಪರಿಹಾರ ವಿಚಾರದಲ್ಲೂ ಕೇಳಿದ್ದಾರೆ. ಮಾನವತೆ ದೃಷ್ಟಿಯಿಂದ ಈ ಇಲಾಖೆ ಮೂಲಕ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಸೊ ಅದೇ ಈಗ ಡಿಸ್ಕಷನ್ ಆಯಿತು. ಈಗ ನಗರಸಭೆ ಕಮಿಷನರ್ ಸಹ ಹೇಳಿದ್ದಾರೆ, ಎಲ್ಲೆಲ್ಲಿ ಕಾಮಗಾರಿ ನಡೀತಿದಲ್ಲ ಅಲ್ಲೆಲ್ಲ ನಾಮಫಲಕಗಳನ್ನ ಹಾಕಿ ಮೇಟ್ಲೆ ಫ್ಲಾಗ್ಗಳನ್ನ ಹಾಕಿ ಮುಂದೆ ಈ ರೀತಿ ಅಜಾಗೃತ ಕ್ರಮಗಳು ನಡೀಬಾರಂತ ನೋಡ್ಕೊಳ್ತೀನಿ. ಇನ್ನು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸವಾರ ತಬ್ರೇಜ್ ಸಾವನ್ನಪ್ಪಿದ ಹಿನ್ನೆಲೆ ನೆಲಮಂಗಲ ಮೃತನ ಮನೆಯ ಬಳಿ ಶವ ಬಿಟ್ಟು ನೆಲಮಂಗಲ ನಗರಸಭೆ ಮುಂದೆ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದ್ರು. ಸಾವಿಗೆ ನ್ಯಾಯ ನೀಡುವಂತೆ ಮೃತ ಕುಟುಂಬಸ್ಥರು ಆಗ್ರಹಿಸಿದ್ದು, ನ್ಯಾಯ ಸಿಗುವವರೆಗೂ ಮೃತದೇಹ ತೆಗೆಯಲ್ಲ ಎಂದು ಪಟ್ಟು ಹಿಡಿದಿದ್ರು. ಮೃತ ತಬ್ರೇಜ್ ಮನೆಯ ಬಳಿ ಭಾರೀ ಪ್ರಮಾಣದಲ್ಲಿ ಪೊಲೀಸರ ಬಿಗಿ ಭದ್ರತೆ ನೀಡಿದ್ದು, ಸುಮಾರು 10 ಗಂಟೆಗಳ ನಂತರ ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಮೃತ ಕುಟುಂಬದ ಮನವೊಲಿಸಿದ್ದು, ಸೂಕ್ತ ಪರಿಹಾರ ನೀಡುವ ಭರವಸೆ ಬಳಿಕ ಮನವರಿಕೆಯಾಗಿ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ಮೇಲೆ ಇದು MNC ಹೋಗ್ಬಿಟ್ಟು ಇಂಟಿಮೇಟ್ ಮಾಡಿದ್ದಾರೆ. ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ಮೇಲೆ ಅವ್ರು ಬಂದ್ಬಿಟ್ಟು ಒಂದ್ ಸೈಡ್ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂಡು ಅವ್ರು ಬಂದ್ಬಿಟ್ಟು ಒಂದ್ ಸೈಡ್ FIR ಮಾಡಿದ್ದಾರೆ ಸರ್. ಸ್ಟೇಟ್ಮೆಂಟ್ ತಗೊಂಡು ಮತ್ತೆ ಬಾಡಿ ಇದು ಪೇಷಂಟ್ ಎಲ್ಲಿದ್ದಾರೆ ಹೇಗಿದ್ದಾರೆ ಏನೋ ಅವ್ರಿಗೆ ಪೊಲೀಸ್ನವ್ರಿಗೆ ಮಾಹಿತಿನೇ ಇರ್ಲಿಲ್ಲ. ನಿನ್ನೆ ನಾವು ಹೇಳಿದ್ಮೇಲೆ ಡೆತ್ ರಿಪೋರ್ಟ್ ಎಲ್ಲಿ ಡಿಕ್ಲೇರ್ ಆಗಿದೆ ಅಂತ ಆಮೇಲೆ ಹೋಗಿ ತಗೊಂಡ್ ಬಂದ್ಬಿಟ್ಟು ಇದು ಪೊಲೀಸ್ನವ್ರ ಫೇಲ್ಯೂರ್, ಇದು PWD ಅವ್ರ ಫೇಲ್ಯೂರ್ ಆಗಿರೋದು. ಅವ್ರ ಗುಂಡಿ ತೆಗ್ದಿರೋದ್ರಿಂದ ಅವ್ರು ಮುಂದೆಗಡೆ ಹೋಗ್ತಿರೋ ಗಾಡಿ ಬ್ರೇಕ್ ಹೊಡೆದ್ಮೇಲೆ ಹಿಂದೆಯಿಂದ ಹೋಗಿ ಇವ್ರು ಹೊಡೆದಿರೋದು ಸಡನ್ ಆಗಿ. ಸೊ ಅವಾಗ ಇವ್ರು ಬಿದ್ದಿದ ತಕ್ಷಣ ಇವ್ರ ತಲೆಗೆ ಏಟಾಗಿ ಆಪರೇಷನ್ ಆಗಿತ್ತು ಇವ್ರಿಗೆ. ಸರ್ ಈಗ ನಮ್ ಬೇಡಿಕೆ ಏನಂದ್ರೆ DC ಇಲ್ಲಿಗೆ ಬರಬೇಕು. ಒಟ್ಟಾರೆ ಸಾವು ಸಂಭವಿಸಿದ ಬಳಿಕ ಅಧಿಕಾರಿಗಳು ಗುಂಡಿಗೆ ತ್ಯಾಪೆ ಹಾಕುವ ಕೆಲಸ ಮಾಡಿ ಜಲ್ಲಿಪುಡಿಯಲ್ಲಿ ರಸ್ತೆಯಲ್ಲಿ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೂರಾರು ಪೊಲೀಸರು ಭದ್ರತೆ ಇದ್ದು ಮೃತನ ಕುಟುಂಬಸ್ಥರು ಹಾಗೂ ಸ್ಥಳೀಯ ಮುಖಂಡರು ರಾಜಿ ಸಂಧಾನ ನಡೆಸಿದ್ದು ಸದ್ಯ ಯಶಸ್ವಿಯಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.